ಆಚಿ ಮಸಾಲ. ಎಂತ ಅಡಿಗೆಯು ರುಚಿಯಾಗೋ ರಹಸ್ಯವು ₹20. ಮೆಟಾ ಕಂಪನಿಯು ಮಯೋಸ್ ಗ್ಲೈಮರ್ ಎಂಬ 30 ಬಿಲಿಯನ್ ಪ್ಯಾರಾಮೀಟರ್ ಕೃತಕ ಬುದ್ಧಿಮತ್ತೆ ಮಾದರಿಯನ್ನ ಬಿಡುಗಡೆ ಮಾಡಿದೆ. ಇದನ್ನ ಗ್ರಾಹಕರ ಕಂಪ್ಯೂಟರ್ಗಳಲ್ಲಿ ಲೋಕಲ್ ಎಐ ಏಜೆಂಟ್ ಆಗಿ ಚಲಾಯಿಸಲು ವಿನ್ಯಾಸಗೊಳಿಸಲಾಗಿದೆ. ಇದರಿಂದಾಗಿ ಕ್ಲೌಡ್ ಮೂಲಸೌಕರ್ಯ ಅಥವಾ ಇಂಟರ್ನೆಟ್ ಸಂಪರ್ಕವನ್ನ ನಿರಂತರವಾಗಿ ಅವಲಂಬಿಸದೆಯೇ ಕೆಲಸ ಮಾಡುವ ಎಐ ಪರಿಕರಗಳನ್ನು ನಿರ್ಮಿಸಲು ಡೆವಲಪರ್ಗಳಿಗೆ ಅವಕಾಶ ನೀಡುತ್ತೆ. ಮೆಟಾ ಸೂಪರ್ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಅಭಿವೃದ್ಧಿಪಡಿಸಿದ ಈ ಮಾದರಿಯನ್ನ ಅಪಾಚಿ 2.0 ಲೈಸೆನ್ಸ್ ಅಡಿಯಲ್ಲಿ ಓಪನ್ ವೈಟ್ಸ್ನೊಂದಿಗೆ ಬಿಡುಗಡೆ ಮಾಡಲಾಗಿದೆ. ಇದರಿಂದ ಡೆವಲಪರ್ಗಳು ಅದನ್ನು ಬಳಸಿ ಅಪ್ಲಿಕೇಶನ್ಗಳನ್ನು ನಿರ್ಮಿಸಲು ಮತ್ತು ಕಸ್ಟಮೈಸ್ ಮಾಡಲು ಅವಕಾಶ ನೀಡುತ್ತೆ. ಮೆಟಾ ಪ್ರಕಾರ ಮಯೋಸ್ ಗ್ಲೈಮರ್ ಅನ್ನ ಯಾವಾಗಲೂ ಆನ್ ಆಗಿರುವ ಲೋಕಲ್ ಏಜೆಂಟ್ ವರ್ಕ್ಫ್ಲೋಗಳಿಗೆ ವಿನ್ಯಾಸಗೊಳಿಸಲಾಗಿದೆ ಮತ್ತು ಸಿಂಗಲ್ ಕನ್ಸ್ಯೂಮರ್ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಹೊಂದಿರುವ ಮ್ಯಾಕ್ ಅಥವಾ ಪಿಸಿಯಲ್ಲಿ ಚಲಾಯಿಸಲು ಸಾಕಷ್ಟು ಚಿಕ್ಕದಾಗಿದೆ. ಎಐ ಮಾದರಿಯನ್ನ ಸ್ಥಳೀಯವಾಗಿ ಚಲಾಯಿಸುವುದು ಅಂದ್ರೆ ಬಳಕೆದಾರರ ಕಂಪ್ಯೂಟರ್ನಲ್ಲಿ ನೇರವಾಗಿ ಹೆಚ್ಚಿನ ಪ್ರಕ್ರಿಯೆಗಳು ನಡೆಯಬಹುದು. ದೂರದ ಡೇಟಾ ಕೇಂದ್ರಗಳಿಗೆ ವಿನಂತಿಗಳನ್ನು ಕಳುಹಿಸುವ ಅಗತ್ಯ ಇಲ್ಲ. ಇಂಟರ್ನೆಟ್ ಸಂಪರ್ಕ ಇಲ್ಲದೆಯೂ ಸಹ ಎಐ ಎಲ್ಲಿಯಾದರೂ ಬಳಸಲು ಇದು ಅನುವು ಮಾಡಿಕೊಡುತ್ತೆ ಅಂತ ಮೆಟಾ ಹೇಳಿಕೊಂಡಿದೆ. ಈ ಮಾದರಿಯು ಮುಖ್ಯವಾಗಿ ಎಐ ಏಜೆಂಟ್ಗಳನ್ನ ಗುರಿಯಾಗಿಟ್ಟುಕೊಂಡಿದೆ. ಅಂದ್ರೆ ಬಳಕೆದಾರರ ಪರವಾಗಿ ಕಾರ್ಯಗಳನ್ನ ನಿರ್ವಹಿಸಬಲ್ಲ ವ್ಯವಸ್ಥೆಗಳು. ಮೆಟಾ ಪ್ರಕಾರ ಅಂತಹ ಏಜೆಂಟ್ಗಳು ವೇಳಾಪಟ್ಟಿಗಳನ್ನ ನಿರ್ವಹಿಸಬಹುದು, ಸಂದೇಶಗಳನ್ನ ರಚಿಸಬಹುದು, ಫೈಲ್ಗಳನ್ನ ಸಂಘಟಿಸಬಹುದು. ಅದೇ ಸಮಯದಲ್ಲಿ ಮಾದರಿಯನ್ನ ಕೋಡಿಂಗ್ ಮತ್ತು ಇತರ ಡೆವಲಪರ್ ಅಪ್ಲಿಕೇಶನ್ಗಳಿಗೆ ಬಳಸಬಹುದು. ಮಯೋಸ್ ಗ್ಲೈಮರ್ನ ಸಾಮರ್ಥ್ಯಗಳನ್ನು ನೋಡೋದಾದ್ರೆ ಮಲ್ಟಿ ಮಾಡೆಲ್ ಪಠ್ಯ ಮತ್ತು ಚಿತ್ರಗಳೆರಡನ್ನ ಪ್ರಕ್ರಿಯೆಗೊಳಿಸಬಹುದು. ಸ್ಕ್ರೀನ್ಶಾಟ್ಗಳು, ಚಾರ್ಟ್ಗಳು, ಡಾಕ್ಯುಮೆಂಟ್ಗಳನ್ನ ಸಂಭಾಷಣೆಗಳ ಜೊತೆಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. 100ಕ್ಕೂ ಹೆಚ್ಚು ಭಾಷೆಗಳ ಡೇಟಾದ ಮೇಲೆ ಇದಕ್ಕೆ ತರಬೇತಿ ನೀಡಲಾಗಿದೆ. ದೊಡ್ಡ ಎಐ ಮಾದರಿಗಳನ್ನ ಸ್ಥಳೀಯವಾಗಿ ಚಲಾಯಿಸುವಲ್ಲಿ ದೊಡ್ಡ ಸವಾಲು ಕಂಪ್ಯೂಟರ್ ಮೆಮೊರಿಯ ಪ್ರಮಾಣ. ಪೂರ್ಣ ನಿಖರತೆಯಲ್ಲಿ 30 ಬಿಲಿಯನ್ ಪ್ಯಾರಾಮೀಟರ್ ಮಾದರಿಗೆ 55 ಜಿಬಿಗಿಂತ ಹೆಚ್ಚು ಮೆಮೊರಿ ಬೇಕಾಗತ್ತೆ. ಇದು ಹೆಚ್ಚಿನ ಗ್ರಾಹಕ ಜಿಪಿಯುಗಳ ಸಾಮರ್ಥ್ಯವನ್ನ ಮೀರಿದೆ. ಇದನ್ನ ಪರಿಹರಿಸುವುದಕ್ಕೆ ಕಂಪನಿಯು ಕ್ವಾಂಟಿಸೇಷನ್ ಎಂಬ ತಂತ್ರವನ್ನ ಬಳಸಿಕೊಂಡು ಮಯೋಸ್ ಗ್ಲೈಮರ್ ಅನ್ನ 20 ಜಿಬಿಗಿಂತ ಕಡಿಮೆಗೆ ಕುಗ್ಗಿಸಿದೆ. ಇದು ಮಾದರಿಯ ಕಾರ್ಯಕ್ಷಮತೆಯನ್ನ ಉಳಿಸಿಕೊಂಡು ಅಗತ್ಯ ಇರುವ ಮೆಮೊರಿಯ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಮೆಟಾ ಪ್ರಕಾರ ಇದು ಮಾದರಿ ಮತ್ತು ಅದರ ಬೆಂಬಲಿತ ಘಟಕಗಳನ್ನು 24 ಜಿಬಿ ಅಥವಾ 32 ಜಿಬಿ ಮೆಮೊರಿಯಲ್ಲಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತೆ. ಕಂಪನಿಯು ಮ್ಯಾಕ್ಬುಕ್ M4 ಮ್ಯಾಕ್ಸ್, M5 ಮ್ಯಾಕ್ಸ್ ಸಾಧನಗಳ ಜೊತೆಗೆ NVIDIA RTX 5090 ಜಿಪಿಯುನಲ್ಲಿ ಮಾದರಿಯನ್ನ ಪರೀಕ್ಷಿಸಿದೆ. ಇನ್ನು ಸಾಧನದಲ್ಲಿ ಸಂಪೂರ್ಣವಾಗಿ ಚಲಾಯಿಸುವಾಗಲೂ ಮಯೋಸ್ ಗ್ಲೈಮರ್ ಸುಲಭ ಸಂಭಾಷಣೆ ಮತ್ತು ನೈಜ ಸಮಯದ ಏಜೆಂಟ್ ಸಂವಹನಕ್ಕೆ ಸಾಕಷ್ಟು ವೇಗವಾಗಿದೆ ಎಂದು ಮೆಟಾ ಹೇಳಿಕೊಂಡಿದೆ. ಈ ಮಾದರಿ ಹಗ್ಗಿಂಗ್ ಫೇಸ್ನಲ್ಲಿ ಡೆವಲಪರ್ಗಳಿಗೆ ಡೌನ್ಲೋಡ್ ಮಾಡಲು ಲಭ್ಯ ಇದೆ. ಒಲಾಮಾ, LM ಸ್ಟುಡಿಯೋ, XQTouch ಮತ್ತು MLX ಸೇರಿದಂತೆ ಈ ಪ್ಲಾಟ್ಫಾರ್ಮ್ಗಳು ಮತ್ತು ಫ್ರೇಮ್ವರ್ಕ್ಗಳೊಂದಿಗೆ ಏಕೀಕರಣಗಳನ್ನು ನಿರೀಕ್ಷಿಸಲಾಗಿದೆ. AMD, ARM, ಡೆಲ್, ಇಂಟೆಲ್ ಮತ್ತು NVIDIA ಸೇರಿದಂತೆ ಕಂಪನಿಗಳೊಂದಿಗೆ ಸಾಧನಗಳಾದ್ಯಂತ ಮಾದರಿಯ ಕಾರ್ಯಕ್ಷಮತೆಯನ್ನ ಮತ್ತಷ್ಟು ಅತ್ಯುತ್ತಮಗೊಳಿಸಲು ಮೆಟಾ ಕೆಲಸ ಮಾಡ್ತಾ ಇದೆ. ಮೆಟಾ ಬಾಸ್ ಮಾರ್ಕ್ ಜುಕರ್ಬರ್ಗ್ ಚೀನಾದಿಂದ ತೀವ್ರ ಸ್ಪರ್ಧೆಯ ನಡುವೆ ಅಮೆರಿಕ ಮತ್ತು ಸಾಮಾಜಿಕ ಮಾಧ್ಯಮ ದೈತ್ಯ ಕಂಪನಿಯು ಎಐನಲ್ಲಿ ಪ್ರಾಬಲ್ಯ ಸಾಧಿಸಲು ಜಾಗತಿಕ ಸ್ಪರ್ಧೆಯಲ್ಲಿ ಹೇಗೆ ಗೆಲ್ಲಬಹುದು ಅನ್ನೋ ದೃಷ್ಟಿಯನ್ನ ಮುಂದಿಟ್ಟಿದ್ದಾರೆ. ಮಾರ್ಕ್ ಜುಕರ್ಬರ್ಗ್ ಅವರ ಪರಿಹಾರ ಓಪನ್ ವೇಟ್ ಮಾದರಿಗಳನ್ನು ಒಳಗೊಂಡಿದೆ. ಇದು ಬಳಕೆದಾರರಿಗೆ ಎಐ ವ್ಯವಸ್ಥೆ ಹೇಗೆ ವರ್ತಿಸುತ್ತೆ ಎಂಬುದನ್ನು ನಿಯಂತ್ರಿಸುವ ನಿಯಮಗಳನ್ನು ಡೌನ್ಲೋಡ್ ಮಾಡಲು ಅನುಮತಿಸುತ್ತೆ.
ಆದರೆ ನಿಜವಾಗಿಯೂ ಓಪನ್ ಸೋರ್ಸ್ ಸಾಫ್ಟ್ವೇರ್ಗಿಂತ ಭಿನ್ನವಾಗಿ ಓಪನ್ ವೇಟ್ ಮಾದರಿಗಳು ಅದರ ಎಲ್ಲ ಆಧಾರವಾಗಿರುವ ಕೋಡನ್ನು ಸಾರ್ವಜನಿಕವಾಗಿ ವೀಕ್ಷಿಸಲು ಅನುಮತಿಸುವುದಿಲ್ಲ. ಓಪನ್ ಎಐ ಮತ್ತು ಆಂಥ್ರೋಪಿಕ್ನಂತಹ ಸ್ಪರ್ಧಿಗಳು ಹೆಚ್ಚಾಗಿ ಕ್ಲೋಸ್ಡ್ ಎಐ ಮಾದರಿಗಳ ಮೇಲೆ ಗಮನ ಹರಿಸ್ತಾರೆ. ಬಳಕೆದಾರರು ಸ್ವತಃ ಪರಿಶೀಲಿಸಲಾಗದ ಬ್ಲ್ಯಾಕ್ ಬಾಕ್ಸ್ಗಳಂತೆ ಇವುಗಳನ್ನು ಪರಿಗಣಿಸಲಾಗುತ್ತೆ. ಚಾಟ್ ಜಿಪಿಟಿ ಮತ್ತು ಕ್ಲೌಡ್ ತಯಾರಕರಾದ ಓಪನ್ ಎಐ ಮತ್ತು ಆಂಥ್ರೋಪಿಕ್ನೊಂದಿಗೆ ಸ್ಪರ್ಧಿಸಲು ಪ್ರಯತ್ನಿಸುವಾಗ ಮೆಟಾ ತನ್ನ ಎಐ ವಿಭಾಗವಾದ ಮೆಟಾ ಸೂಪರ್ ಇಂಟೆಲಿಜೆನ್ಸ್ ಲ್ಯಾಬ್ಗೆ $100 ಕೋಟಿ ಸುರಿದಿದೆ. ಇನ್ನು ಪ್ರಮುಖವಾಗಿ ಕಂಪನಿಗಳು, ಸರ್ಕಾರಗಳು ಅಥವಾ ಇತರ ಸಂಸ್ಥೆಗಳಿಗೆ ಎಐ ನಿರ್ಮಿಸುವತ್ತ ಗಮನ ಹರಿಸಿರುವ ಇತರ ಲ್ಯಾಬ್ಗಳನ್ನು ಜುಕರ್ಬರ್ಗ್ ಗುರಿಯಾಗಿಸಿದ್ದಾರೆ. ಇದು ಅಧಿಕಾರದ ಸಮತೋಲನವನ್ನ ವ್ಯಕ್ತಿಗಳ ಬದಲು ಸಂಸ್ಥೆಗಳ ಪರವಾಗಿ ತಿರುಗಿಸುತ್ತೆ ಅಂತ ವಾದಿಸಿದ್ದಾರೆ. ಎಐ ಶಕ್ತಿ ಸಂಸ್ಥೆಗಳ ಕೈಯಲ್ಲಿರಬಾರದು ಅಂತ ತಮ್ಮ ವಾದ ಮಂಡಿಸಿದ್ದಾರೆ. ಸೂಪರ್ ಇಂಟೆಲಿಜೆನ್ಸ್ ಕೇಂದ್ರೀಕರಿಸುವ ಬದಲು ನಾವು ಅದನ್ನು ವ್ಯಾಪಕವಾಗಿ ವಿತರಿಸಬೇಕು ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಅದನ್ನು ನಿರ್ದೇಶಿಸುವ ಸಾಮರ್ಥ್ಯವನ್ನು ನೀಡಬೇಕು ಅಂತ ಜುಕರ್ಬರ್ಗ್ ಹೇಳ್ಕೊಂಡಿದ್ದಾರೆ.